ಗಂಡು ಹೆಣ್ಣು ಸರಿಸಮವಾಗಿ ಇರಬೇಕು ಅಂತಕ್ಕಂಥ ಒಂದು ವಿಚಾರ ಇದೆ. ಹೌದಲ್ಲ? ಈಗ ಇರ್ತಕ್ಕಂಥದ್ದು ಬಯಸ್ತಾ ಇರ್ತಕ್ಕಂಥದ್ದು ಅದೇನೆ. ಆದರೆ ಆ ಸರಿಸಮ ಅಂತಕ್ಕಂಥದ್ದಕ್ಕೂ ಅದಕ್ಕೆ ಮೇಲೋಟಾಗ್ತಾ ಇದೆ. ಅಂದ್ರೆ ಹೆಣ್ಣು ಮೀರಿ ಹೋಗ್ತಿದ್ದಾಳೆ ಅಂತನಾ? ಅಂದರೆ ವಿಚಾರ ಏನಂದರೆ, ಶ್ರಮ ಪ್ರತಿಯೊಂದು ಹೆಣ್ಣಿಗೆ ಜಾಸ್ತಿ, ಕರ್ತವ್ಯ ಹೆಣ್ಣಿಗೆ ಜಾಸ್ತಿ. ನಿಜ. ಅದರಲ್ಲಿ ಏನಾದರೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೆಂಗಸೇನಾದ್ರು ಹುಡುಗಿ ಇದ್ದರೆ ಅದಿನ್ನೂ ತಡ್ಕೊಳಕ್ಕಾಗದೇ ಇರುವಂಥ ವಿಚಾರ ಆಗ್ಬಿಡುತ್ತೆ. ಅಂದರೆ ಕಲ್ಪನೆ ಮೇಲೆ ಆ ಹೆಣ್ಣನ್ನು ತಪ್ಪಿರಲ್ಲ. ನಿನಗೆ ಸಂಬಳ ನನಗಿನ್ನ ಜಾಸ್ತಿ, ಅದಕ್ಕೆ ಈ ಥರ ಆಡ್ತೀಯಾ? ಸೊ ಹಲವಾರು ಕಾರಣಗಳು ಬರ್ತಾ ಹೋಗ್ತದೆ. ಇಲ್ಲಿ ಗಂಡಿನ ಮನಸ್ಥಿತಿನೂ ಬರುತ್ತಲ್ವಾ? ಅದು ಬರ್ತೀನಿ, ಅದನ್ನು ಹೇಳ್ತೀನಿ. ಯಾಕೆಂದರೆ ಒಂದು ಪೂರ್ಣವಾಗಿ ಅರ್ಥ ಆಗಬೇಕು, ಅದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಅದೇ ಗಂಡು ಇದಕ್ಕನುಸಾರವಾಗಿ ಒಂದು ಹೆಣ್ಣು ಹುಡುಗನ ಹೇಗೆ ನಾನು ಪತ್ತೆ ಮಾಡ್ಬೋದು, ಅಂದರೆ ಗುರುತಿಸಬಹುದು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ತುಂಬ ಸರಳವಾಗಿ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಏನು ಅಂದರೆ, ಸಡನ್ನಾಗಿ ಲವ್ ಸ್ಟಾರ್ಟಿಂಗಲ್ಲಿ ಏನಿತ್ತೋ ಅಂದರೆ ಪ್ರೀತಿ ಅಂದ್ಕೊಳ್ಳೋಣ. ಪ್ರಥಮದಲ್ಲಿ ಪ್ರೀತಿ ಏನಿತ್ತೋ ಬರ್ತಾ 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 ಡೌನ್ ಆಗ್ತದೆ, ಕಡಿಮೆ ಆಗುತ್ತೆ. ಕಡಿಮೆ ಯಾವಾಗ ಆಯಿತು ತಿಳ್ಕೋಬೇಕು, ಇವಂದಿಷ್ಟೇ ಕತೆ. ಹಾಗನ್ಬಿಟ್ಟು ಹುಡುಗನಿಗೆ ಗಂಡನಾದವನಿಗೆ ಅಥವಾ ಗಂಡ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಈಗ ಅಲ್ಲಿ ತಿಳ್ಕೋಬೇಕು, ಹುಡುಗಿಯಾದವಳು ಇವನು ಮೊದಲಿದ್ದ ಪರ್ಸೆಂಟೇಜ್ಗೆ ಡೌನ್ ಆಗ್ತಾ ಇದ್ದೇನೆ ಅಂದರೆ ಮುಂದೆ ಕತೆ ಏನು, ಜೊತೆ ಇರ್ಲಿಕ್ಕೆ ಸಾಧ್ಯ ಆಗತ್ತಾ? ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬೋಣ, ಮದುವೆ ಆದ್ಮೇಲೆ ಸರಿ ಹೋಗುತ್ತೆ ಅನ್ನೋದೇ ಮೊದಲನೇ ತಪ್ಪಾಗುತ್ತೆ. ಅದು ಮದುವೆ ಆಗತ್ತೆ ತನಕ ಮುಚ್ಚಾಕೊಳ್ಳೋ ಸಾಧ್ಯವಿರುತ್ತೆ. ಮದುವೆ ಆದ್ಮೇಲೆ ಮುಚ್ಚಾಕ ಯಾರು ರೆಡಿ ಇರಲ್ಲ, ಧಿಕ್ಕಾರ ಮಾಡಕ್ಕೆ ಹೋಗ್ತಾರೆ. ಸೊ ಸಂಸಾರ ಹೊಡೆದೋಗುತ್ತೆ. ಆಮೇಲೆ ಕೊಲೆ ಮಾಡೋದು, ಇನ್ನೊಂದು ಮಾಡ್ಕೊಳ್ಳೋದು, ಸುಸೈಡ್ ಮಾಡ್ಕೊಳ್ಳೋದು, ಬಿಟ್ಟು ಹೋಗೋದು, ಈ ಥರ ಎಲ್ಲ ಕಲಹಗಳೆಲ್ಲ ನಡೀತಾ ಹೋಗುತ್ತೆ. ಇವೆರಡೂ ದೇಹದ ಪ್ರಕ್ರಿಯೆ ಮೇಲೆ, ಇದನ್ನು ದೇಹಶಾಸ್ತ್ರ ಅಂತ ಹೇಳ್ತಾರೆ. ಇದನ್ನು ಗುರುತಿಸ್ತಕ್ಕಂತಹ ಸಣ್ಣ ವಿಚಾರ ಹೇಳ್ತೀನಿ. ಹೋಗ್ತಾ ಹೋಗ್ತಾ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಕೆಲವೊಂದು ಕ್ಲೂ ಕೊಡ್ತೀನಿ, ಅದಕ್ಕೆ ಅದು ಅರ್ಥ ಆಗತ್ತೆ. ವಿಷಯ ಏನಂತಂದರೆ, ದೇಹಶಾಸ್ತ್ರ ಅತಿ ಮುಖ್ಯವಾಗಿ ಬೇಕು ಅಂತಕ್ಕಂಥದಕ್ಕೆ ಪ್ರತಿ ತಂದೆ ತಾಯಿಗಳು ತಿಳ್ಕೋಬೇಕು. ಮಕ್ಕಳ ಮೇಲೆ ಯಾವಾಗಲೂ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಹೋಗಬಾರ್ದು. ತಪ್ಪು ಎಲ್ಲ ಆಗ್ತಾ ಇದೆ ತಿಳ್ಕೋಬೇಕು. ಇದಕ್ಕೆ ಈ ವ್ಯತ್ಯಾಸ, ಈ ತಿಂಗಳು ಸೈಕಲಲ್ಲಿ ಯಾಕೆ ವ್ಯತ್ಯಾಸ ಆಗಬೇಕು, ಅದಕ್ಕೇನೋ ರಿಪೇರಿ ಇರಲೇಬೇಕಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಪ್ರಶ್ನೆ ಇಷ್ಟೇ, ಪ್ರತಿದಿನ ಕರೆಕ್ಟ್ ಟೈಮ್ಗೆ 8 ಗಂಟೆಗೆ ಇವತ್ತು ಮಲಗ್ತೀವಿ ಅಂದರೆ, ಅಥವಾ 9 ಗಂಟೆಗೆ ಮಲಗ್ತೀವಿ ಅಂದರೆ, ಪ್ರತಿದಿನ 9 ಗಂಟೆಗೆ ಮಲಗಬೇಕು. ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ ಅಂದರೆ ಬೆಳಗ್ಗೆ 5 ಗಂಟೆಗೆ ಎಚ್ಚರಿಕೆ ಆಗಬೇಕು. ಅಲಾರಾಮ್ ಕೊಟ್ಕೊಂಡು ಹೇಳ್ತೀನಿ, ಯಾರೋ ಎಬ್ಸಿದ್ರೆ ಹೇಳ್ತೀನಿ ಅಂದರೆ ಅದು ಕೆಟ್ಟಿದೆ ಅಂತ, ಗಡಿಯಾರ ಕೆಟ್ಟಿದೆ ಅಂತ. ಈಗ ನಾವೇನು ಅನ್ಕೋತೀವಿ ಅಂದರೆ, ಬೆಳಗ್ಗೆ ಎಷ್ಟೊತ್ತು ಕೇಳ್ತೀಯಾ? 4 ಗಂಟೆಗೆ. ಹೇಗೆ ಹೇಳ್ತೀಯಾ? ಅಲಾರಾಮ್ ಕೊಟ್ಕೋತೀನಿ. ಅಲಾರಾಮ್ ಕೊಟ್ಟಮೇಲೆ ನಿದ್ದೆ ನಿಂದು ಫಂಕ್ಷನ್ ಚೆನ್ನಾಗಿಲ್ಲ ಅಂತ ಅರ್ಥ, ಅಥವಾ ಯಾರೋ ಹೇಳ್ಸಿದ್ರೆ ನಿದ್ದೆ ಚೆನ್ನಾಗಿರಲ್ಲ ಅಂತಲೇ ಅರ್ಥ. ಕರೆಕ್ಟಾಗಿ ಎಚ್ಚರಿಕೆ ಆದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಭಗವತ್ ಪ್ರಸಾದ ಅಂತ ಹೇಳ್ತಾರೆ. ಸಮಯಕ್ಕೆ ಸರಿಯಾಗಿ ನಿದ್ದೆ ಬರೋದು, ಸಮಯಕ್ಕೆ ಸರಿಯಾಗಿ ಎಚ್ಚರಿಕೆ ಆಗೋದು, ಸಮಯಕ್ಕೆ ಸರಿಗೆ ಮೋಷನ್ಗೆ ಹೋಗೋದು, ಇದು ಭಗವತ್ ಪ್ರಸಾದ ಅಂತೆ. ಅಮ್ಮ, ಇದು ಎಷ್ಟು ಜನಕ್ಕೆ ಸಿಗುತ್ತೋ ಆ ಭಗವಂತನಿಗೆ ಪ್ರೀತಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.